14th ಓವರ್ನಾಗ ಮ್ಯಾಚ್ ಟರ್ನ್ ಆತ. ಆ ಓವರ್ ಆಕ್ಚುಲಿ ರಶೀದ್ ಖಾನ್ ಕೊಡ್ಬೇಕಿತ್ತು, ಯಾಕಂದ್ರೆ ಕೃಣಾಲ್ ಪಾಂಡ್ಯ ಬಹಳ ಸಲ ವಿಕೆಟ್ ತೆಗದಾನವ. ಬಟ್ ಕೆಜ್ರೋಲಿಯಾ ಕೊಟ್ಬಿಟ್ರಿ. ಏನದು ಓವರ್ 1-1 4 ನೋ ಬಾಲ್, ವೈಡ್ 4-1 ನೋ ಬಾಲ್, 4-6 4 ಆನ್ ಅಂಡ್ ಟೋಟಲ್ 28 ರನ್ಸ್ ಬಂತದ ಓವರ್. ಆಮೇಲೆ ಅದ ಶುಭನ್ ಗಿಲ್ಲಿಗೆ ಗೊತ್ತಾತ ಏನ್ ಮಿಸ್ಟೇಕ್ ಮಾಡಿದಂತ. ನೆಕ್ಸ್ಟ್ ಓವರ್ ರಶೀದ್ ಖಾನ್ ಕೊಟ್ಟ, ಅವನು ಹೊಡ್ಸ್ಕೊಂಡು ನೋಡಿ 21 ರನ್ ಓವರ್ 1-6 ಏನ್ ಮಾತಾಡೋದ್ರಿ. ಮ್ಯಾಚ್ ಮುಗಿದ್ಮೇಲೆ ಅನ್ಕೊಂಡಿದ್ದೆ ನಾ ವಿಡಿಯೋ ಮಾಡ್ಬೇಕಂತ ಹೇಳಿ, ಬಟ್ ಏನ್ ಉಳ್ದೇ ಇಲ್ಲ ಮ್ಯಾಚ್ನಾಗ. ಏನು ಹೊಡೆದಾರ್ರಿ ಪತ್ತಿದಾರ್ ಲಾಸ್ಟಿಗೆ. ಪತ್ತಿದಾರು, ಪಡಿಕಲ್ಲು, ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿ, ಆಮೇಲೆ ಲಾಸ್ಟಿಗೆ ಬಂದ ಕೃಣಾಲ್ ಪಾಂಡ್ಯ. ಸ್ಟಾರ್ಟಿಂಗ್ ಸೋಲ್ ಒಪ್ಕೊಂಡ್ಬಿಡ್ಬೇಕು ನೋಡೋರ್. ಏನ್ ಇನ್ನಿಂಗ್ಸ್ ದೋಸ್ತ ಅನ್ನಾಹುತ. ಈ ಡೈರೆಕ್ಟ್ ಫೈನಲಿಗೆ ನೀವು ಯಾರು ಬರ್ತೀರಿ ಬರ್ರಿ, ಡೈರೆಕ್ಟ್ ಫೈನಲ್ನಾಗ ನಾವು ಇನ್ನೊಂದು ಪ್ರಮಾಣ ಕೊಡ್ತೇನೆ ನಿಮ್ಗೆ ಯಾಕೆ ಈ ಮ್ಯಾಚ್ RCB ದವ್ರು ಗೆಲ್ತಾರ ಅಂತ ಹೇಳಿ. ವಿರಾಟ್ ಕೊಹ್ಲಿ ಪವರ್ ಪ್ಲೇ ದಾಟಿ ರನ್ಸ್ ಹೊಡೆದ, 8 ಓವರ್ ಮಟ್ಟ ಬ್ಯಾಟಿಂಗ್ ಮಾಡ್ಯಾನ. ಎಷ್ಟು ರನ್ಸ್ ಹೊಡೆದಾನ ಅದ್ ಸಂಬಂಧ ಇಲ್ಲ, ಬ್ಯಾಟಿಂಗ್ ಮಾಡ್ಯಾನ, ಪವರ್ ಪ್ಲೇ ದಾಟಿ 100% ಗೆಲ್ತೇವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಓವರ್ನಾಗೆ ನಾ ಬೆಂಕಿ ಅಯ್ಯರ್ ಹೊಡೆದ್ನಲ್ಲ ಸಿರಾಜನ್, ಅಲ್ಲೇ ಅನ್ಕೊಂಡ್ಬಿಟ್ಟಿದ್ದೆ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಮ್ಯಾಮತ್ ಟೋಟಲ್. ಅಂಡ್ ಆನೆಸ್ಟ್ಲಿ ಹೇಳ್ಬೇಕಂತಂದ್ರೆ GT ಬಹಳ ಹೆಲ್ಪ್ ಮಾಡಿತ್ತು ನನಗೆ ಇಷ್ಟು ದೊಡ್ಡ ಟೋಟಲ್ ಹಾಕಕ್. ಏನ್ ಫೀಲ್ಡಿಂಗ್ ರೀ, ಫಾಲ್ತು ಫೀಲ್ಡಿಂಗ್. ಕೈಯಾಗಿದ್ದಿದ್ ಕ್ಯಾಚ್ ಡ್ರಾಪ್ ಮಾಡತ್ತಾರ, ಫೀಲ್ಡಿಂಗ್ ಮಾಡಕ್ ಆಗವಲ್ತ. ಕೈಯಾಗಿದ್ದಿದ್ದು ಬಾಲ್ ಬಿಡಾಕತ್ತಾರ ಬೌಂಡ್ರಿಗೆ. ಅಂಡ್ ಇಂಥ ಟೋಟಲ್ ಮುಟ್ಬೇಕಂತಂದ್ರೆ RCB ಸ್ಟಾರ್ಟ್ ಹೇಳ್ತೇನೆ ನಿಮಗೆ. ಫಸ್ಟ್ 6 ಓವರ್ಸ್ನಾಗ 76 ಫಾರ್ 1 ವಿಕೆಟ್, 7th to 15th ಓವರ್ನಾಗ 92 ಫಾರ್ 2, ಅಂಡ್ ಲಾಸ್ಟ್ 16th to 20th ಓವರ್ 86 ರನ್ಸ್ ಹೊಡೆದಾರ, 2 ವಿಕೆಟ್ ಕಳ್ಕೊಂಡು. ಮ್ಯಾಮತ್ one of the best performance coming in the most difficult times. Qualifier 1 we have won it already.